ಬಾಲ್ಚಂದ್ರ ಜಾರಕಿಹೊಳಿ ಹೇಳ್ಕೊಂಡಿದ್ರೆ ಇಲ್ಲ ಹಿರಿಯರ ಜೊತೆ ಚರ್ಚೆ ಮಾಡಿದ್ವಿ ಹಾಗೆ ಹೀಗೆ ಅಂತ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಅವರು, ಇಲ್ಲಂತಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಎದುರಾಳಿ ಒಬ್ಬರು ನಿಲ್ಲಿಸಬೇಕಾದ್ರೆ ಅವ್ರು ಓಟ್ ಹಾಕಿರಪ್ಪ ಯಾರು ಬೇಕಾ ಆಯ್ಕೆ ಮಾಡಿಕೊಡ್ರಿ ಅನ್ನುವಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ನಿಜವಾಗಿ ಇನ್ನೂ ಇವತ್ತು ಯಾಕಂತಂದ್ರೆ ನಾವು ಇತಿಹಾಸದ ಕೆಲವು ಪಾಠ ಕಲಿಬೇಕಾಗ್ತದೆ, ವರ್ತಮಾನದಲ್ಲಿ ಅಳವಡಿಸ್ಕೋಬೇಕಾಗ್ತದೆ, ಅದನ್ನು ಭವಿಷ್ಯಕ್ಕೆ ನಿಲ್ಲಿಸಬೇಕಾಗ್ತದೆ. ಆ ದಿಶೆಯಲ್ಲಿ ಮಾಡಿದರೆ ಇನ್ನೂ ಅಷ್ಟು ಹೆಚ್ಚಿಗೆ ಅವರಿಗೆ ಕೀರ್ತಿ ಬರ್ತಿತ್ತೇನೋ ಅಂತೇಳಿ. ಯಾಕಂದ್ರೆ ಇವತ್ತು ಅರವತ್ತು ಭಾಗದಲ್ಲಿರಲಿ, ಅದೇ ಕಾಲ ಗೋಕಾಕ್ ಭಾಗದಲ್ಲೂ ಸಹಿತ ಒಂದಿಷ್ಟು ಆರೋಪಗಳು ಬಂದು ನಮ್ಮ ಡಾಕ್ಟರ್ ಕಡಾಡಿ ಅವರು ಸಹಿತ ಅಂದರೂ ಇಲ್ಲ ಯಾರು ನಿಲ್ಲಿಸ್ಕೊಡ್ತಾ ಇಲ್ಲ, ಆಸ್ಪತ್ರೆ ಕೊಡ್ತಾ ಇಲ್ಲ ಅನ್ನೋಂಥ ಆರೋಪ ಅವರು ಮಾಡಿದರು. ಅದು ಆಗಬಾರ್ದಾಯ್ತು. ಅಮರನಾಥ್ ಅವರು ಒಬ್ಬ ತಮ್ಮ ಎದುರಾಗಿ ತಾವೇ ನಿಲ್ಲಿಸಿ ಅದು ತಮ್ಮ ಮನುಷ್ಯನನ್ನು ನಿಲ್ಲಿಸ್ಕೊಂಡು ಇಲೆಕ್ಷನ್ ಮಾಡಿ ಎಲ್ಲರಿಗೂ ಓಟ್ ಹಾಕುವಂಥ ಅವಕಾಶ ಕೊಟ್ಟ ಆಯ್ಕೆ ಆಗಿದ್ದರೆ ಬಹಳ ಸಂತೋಷ ಪಡೋಂಥ ವಿಷಯ ಆಗ್ತಿತ್ತು. ಅದೇನೋ ಆಗಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು ಅನ್ನುವಂಥದ್ದು. ಇದನ್ನು ಕಚ್ಚಿಯವ್ರು ಮಾಡಿದ್ರು ನಾವು ಖಂಡಿಸ್ತೀವಿ, ಅಥವಾ ಇದನ್ನು ಸೌದಿಯವ್ರು ಮಾಡಿದ್ರು ಖಂಡಿಸ್ತೀವಿ. ಅಲ್ಲಿಯೂ ನೋಡಿರಿ ಅಥಣಿಯಲ್ಲಿನೂ ಅಲ್ಲೇ ಡೋಂಗರ್ಗಾಂವ್ ಅವರು ವಿರೋಧವಾಗಿ ಎಲೆಕ್ಷನ್ ನಿಲ್ತಾ ಇದ್ದಾರೆ, ನಿಲ್ಲಬೇಕದು. ಮತ್ತು ಕುಮಟಳ್ಳಿ ಅವರು ನಿಲ್ತಾ ಇದ್ದಾರೆ, ಅದು ನಿಲ್ಲಬೇಕದು. ಎಲ್ಲಾದರೂ ನಿಲ್ಲಬೇಕು, ಎದುರೊಬ್ಬರು ನಿಲ್ಲಬೇಕು. ಆಗ ಯಾರು ಯೋಗ್ಯರಿದ್ದಾರೆ ಅನ್ನೋದನ್ನು ಅವರು ಡಿಸೈಡ್ ಮಾಡುವಂಥದ್ದು. ಅವ್ರ ಹಕ್ಕನ್ನು ನಾವು ಕಸ್ಕೊಳ್ಳೋದು ಏನದಪ್ಪ ಅಂತಂದ್ರೆ ಪ್ರಜಾತಾಂತ್ರಿಕ ದೃಷ್ಟಿ ಇಟ್ಕೊಂಡು ಇದೊಂದು ತಪ್ಪಾದ ಸಂದೇಶ ಮತ್ತು ಹೇಳಬೇಕಾಗಿದೆ. ಈ ದಿಶೆಯಲ್ಲೇ ನಾವು ನಮ್ಮೆಲ್ಲ ನಮ್ಮ ನಾಯಕರಲ್ಲಿ ಇವತ್ತೇ ನಾವು ನಾಯಕರಂತ ಇವತ್ತು ಗುರುತಿಸ್ಕೊಳ್ತಾ ಇದ್ದಾರೆ. ಇವರೆಲ್ಲರೂ ನಮ್ಮ ಸತೀಶ್ ಅವರಾಯ್ತು, ಕತ್ತಿಯವರಾಯ್ತು, ಅದೇ ಕಾಲಕ್ಕೆ ನಮ್ಮ ಬಾಲ್ಚಂದ್ರ ಜಾರಕಿಹೊಳಿ ಅವರಾಯ್ತು, ಇನ್ನೊಂದು ಎಲ್ಲ ನಾಯಕರು ಇವರೆಲ್ಲರೂ ಈ ದಿಶೆಯಲ್ಲಿ ಒಂದಿಷ್ಟು ಚಿಂತನೆ ಮಾಡಿದರೆ ಭಾಳ ಯೋಗ್ಯ. ಯಾಕಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕು ರೀ. ಇಲ್ಲಾಂದ್ರೆ ಇಲ್ಲಿ ನಾವೆಲ್ಲ ಡಿಕ್ಟೇಟರ್ಸ್ ಆಗಿ ಬಂದ್ವಿ.